ನಮಸ್ಕಾರ. ಈ ನಿಮ್ಮ ಶುಕ್ರದಶೆ ನ್ಯೂಸ್ ಅಪ್ಡೇಟ್ ಚಾನೆಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನೆಪ ಹೇಳದೆ ಸರ್ಕಾರದ ಯೋಜನೆಗಳನ್ನ ಸಮರ್ಪಕವಾಗಿ ಜನತೆಗೆ ತಲುಪಿಸುವಂತೆ ಪಟ್ಟಣದ ತಾಲೂಕ್ ಪಂಚಾಯತಿ ಸಭಾಂಗಣದಲ್ಲಿ ನಡೆದ ತ್ರೈಮಾಸಿಕ ಸಭೆಯಲ್ಲಿ ಶಾಸಕ ಬಿ ದೇವೇಂದ್ರಪ್ಪ ಅಧಿಕಾರಿಗಳಿಗೆ ಕಿವಿಮಾತು ಹೇಳಿದರು. ಸಭೆಯಲ್ಲಿ ವಿವಿಧ ಅಧಿಕಾರಿಗಳು ಇಲಾಖೆವಾರು ವರದಿ ಮಂಡಿಸಿದರು. ಈ ಸಂದರ್ಭದಲ್ಲಿ ಡಿ5 ಕೊಟ್ರೇಶ್, ತಹಶೀಲ್ದಾರ್ ಸೈಯದ್ ಕಲೀಮುಲ್ಲಾ, ತಾಲೂಕ್ ಪಂಚಾಯತಿ ಇಒ ಕೆಟಿ ಕರಿಬಸಪ್ಪ ಸೇರಿದಂತೆ ಮುಂತಾದವರು ಅಧಿಕಾರಿಗಳು ಹಾಜರಿದ್ದರು. ಮಾರ್ಗದರ್ಶನದಲ್ಲಿ ಸಕಾಲಕ್ಕೆ ಕೆಲಸ ಮಾಡಿಕೊಡುತ್ತ ರೀತಿಯಲ್ಲಿ ಅವರಿಗೆ ಸೂಚನೆಯನ್ನು ಕೊಟ್ಟು ಅಸಹಾಯಕರಾದಂಥವರಿಗೆ, ದುರ್ಬಲರಾದಂಥವರಿಗೆ, ಹಳ್ಳಿ ಜನತೆ ವಿಳಂಬ ಮಾಡುವ ರೀತಿಯಲ್ಲಿ ಕೆಲಸ ಮಾಡಿಕೊಡುವಂಥ ಕೆಲಸ ಮಾಡಿ. ಹಾಗಾಗಿ ಸುದೀರ್ಘವಾಗಿ ಇದುವರೆಗೆ ನಮಗೆ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲ ತಮ್ಮ ಜವಾಬ್ದಾರಿ ನಾವೆಲ್ಲ ಅಭಿವೃದ್ಧಿ ಕಾಣಬೇಕಾದ್ರೆ ಎಲ್ಲರ ಸಹಕಾರ ಭಾಳ ಅತ್ಯಗತ್ಯ. ಹಾಗಾಗಿ ಇತ್ತೀಚಿನ ದಿನದಲ್ಲಿ ಉತ್ತಮವಾಗಿರ್ತಕ್ಕಂಥ ಅಭಿವೃದ್ಧಿಗೆ ಎಲ್ಲ ಸಹಕರಿಸ್ತಾ ಇರೋದಕ್ಕೆ ಎಲ್ಲ ಅನುಷ್ಠಾನಾಧಿಕಾರಿಗಳಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳಲು ಬಯಸ್ತಾ ಇದ್ದೀನಿ. ಯಾವತ್ತೂ ಒಂದನ್ನು ನೀವು ತಿಳ್ಕೋಬೇಕು, ಯಾವುದೇ ನಿಮಗೆ ಸಂದೇಹ ಬೇಡ. ನಿಮ್ಮ ಕಡೆಯಿಂದ ಕೆಲಸ ತಗೊಳ್ಳೋದೇ ನನ್ನ ಕೆಲಸ ಅಲ್ಲ, ಅದರ ಜೊತೆಯಲ್ಲಿ ಕೆಲಸ ತಗೊಳ್ಳೋದು ಎಷ್ಟು ಪ್ರಮುಖನೋ ನಿಮ್ಮನ್ನು ಎಲ್ಲ ದೃಷ್ಟಿಯಲ್ಲಿ ನಾನು ಸಾರ್ವಜನಿಕವಾಗಿ ನಿಮ್ಮ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ದೌರ್ಜನ್ಯಗಳು ನಡೆದರೆ ಯಾರೇ ಮೇಲೆ ಆಗಲಿ ನಿಮ್ಮನ್ನು ರಕ್ಷಣೆ ಮಾಡೋದು ನನ್ನ ಮತ್ತೊಂದು ಕರ್ತವ್ಯ ಅನ್ನೋದು ನೀವು ಯಾರು ಮರೆಯಲ್ಲ. ಅದಕ್ಕೆ ಯಾರು ಸಂದೇಹ ಪಡಬೇಡಿ. ಬಟ್ಟು ಅವರು ಸಾರ್ವಜನಿಕರದ್ದು ಹೇಳಿದ್ದೆಲ್ಲನೂ ನಿಜ ಅಂತ ನಾನು ಹೇಳಲ್ಲ, ಹೇಳಿದ್ದೆಲ್ಲ ಸುಳ್ಳಂತ ಹೇಳಲ್ಲ. ಹಾಗಾಗಿ ಇದನ್ನೆಲ್ಲ ನೀವು ಯಾರು ದಟ್ಟರಿಲ್ಲ, ದಯಮಾಡಿ ಅನಾಗರಿಕವಾದ ಪದಗಳನ್ನು ಸಾರ್ವಜನಿಕವಾಗಿ ಮಾತಾಡೋದು ಕಡಿಮೆ ಮಾಡಿ ಕಾರ್ಯಪ್ರವೃತ್ತರಾಗಿ ನಿಮ್ಮಿಂದ ಅನೇಕ ರೀತಿಯಾದ ಕೆಲಸಗಳನ್ನು ಮಾಡಿಕೊಡಿ ಅಂತೇಳಿ ಸಾರ್ವಜನಿಕರು ನಿರೀಕ್ಷೆ ಇರ್ತಾರೆ. ನಾವೆಲ್ಲ ಸಾರ್ವಜನಿಕರ ಕೆಲಸ ಮಾಡೋಕ್ಕೆ, ಸಾರ್ವಜನಿಕರ ನಾಗರಿಕರ ಕೆಲಸ ಮಾಡೋಕ್ಕೆ ನಾವು ಅದೀವಿ ಅನ್ನೋದು ಮರೆದಂಗೆ ನಾವೆಲ್ಲ ಮಾಡಿದರೆ ಈ ಒಂದು ಕ್ಷೇತ್ರದಲ್ಲಿ ಉತ್ತಮವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು ಮಾಡೋಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಮಾತು ಹೇಳಿ ನಿನ್ನ ವ್ಯಾಪ್ತಿಗೆ ಪರಿಶೀಲನೆ ಮಾಡೋಕ್ಕೆ ನಿನಗೆ ಅದಿಲ್ಲ ಅಂಥದ್ದೇನಾದರೂ ಕಂಡು ಬಂದರೆ ಏನು ಮಾಡ್ತೀರಂತ ನನಗೆ ಕೇಳಿ. ಏನಾದರೂ ದೂರ ಬಂದರೆ ಅದ್ರ ಬಗ್ಗೆ ನಾವು ವಿಷಯಕ್ಕೆ ಬನ್ನಿ. ನೀವು ARCSಗೆ ವರದಿ ಮಾಡ್ತೀವಿ. ನೀನೇನು ಮಾಡಬೇಕು, ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಬೇಕು. ARCSಗೆ ವರದಿ ಮಾಡಿ. ನಿಮಗಿದೆಯೇನಪ್ಪ, ನಿಮಗೇನಿದೆಯಾ ಸ್ಥಳ ಮುಂಜೂರು ಮತ್ತು ಮಾಡೋದು? ಕಳೆದ ವರ್ಷ ವರದಿ ಬರ್ತೀನಿ ಮುಖಾಂತರ KDP ಮೀಟಿಂಗ್ನಲ್ಲಿ ನಾವು ಇದನ್ನು ಮಾಧ್ಯಮ ಮಿತ್ರರ ಗಮನಕ್ಕೆ ತರಕ್ಕೆ ಬಯಸ್ತೀನಿ. ಅಂಥದ್ದೇನಾದರೂ ನನಗೆ ಕಂಡು ಬಂದಿದ್ದರೆ ಒಬ್ಬ ಪಾಣಿದಾರ 0% 3 ಲಕ್ಷ ಇದೆ. ಪಾಣಿದಾರನಿಗೆ 3 ಲಕ್ಷ ಮಂಜೂರಾಗಿರ್ತದೆ. ಆದರೆ ಅವನಿಗೆ ಸಿಗದ 50,000, 20,000, 1 ಲಕ್ಷದ ಒಳಗಡೆ ಅಂತ ದೂರ ಬಂದಿದೆ. ಅದು ಪ್ರೂವ್ ಆದರೆ ಏನು ಮಾಡ್ತೀರಿ? ಅದಾದಮೇಲೆ ಒಬ್ಬ ಪಾಣಿದಾರ 4-5 ಸೊಸೈಟಿನಲ್ಲಿ ತಗೊಳ್ತೇನೆ ಅಂತೇಳಿ ನಮಗೆ ದೂರ ಬಂದಿದೆ. ಅದು ಪ್ರೂವ್ ಆದರೆ ಏನು ಮಾಡ್ತೀರಿ? ಅದಕ್ಕೆ ಕಾರ್ಯದರ್ಶಿಗಳು, ಸ್ಥಳೀಯವಾಗಿರ್ತಕ್ಕಂಥ ಬಾಡಿಯವರು ಸೇರಿ ವ್ಯವಸ್ಥಿತವಾಗಿ ಅಮಾಯಕ ರೈತರಿಗೆ, ಸಣ್ಣ ಹಿಡುವಳಿದಾರರಿಗೆ ನಾಮೈಡ ಕೆಲಸ ಮಾಡ್ತಿದ್ರಿ ಅನ್ನೋಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಎಲ್ಲ ರೈತರನ್ನ ಸೇರಿಸ್ಬಿಟ್ಟು ನಿಮ್ಮ ಸೊಸೈಟಿ ಮುಂದ್ಗಡೆ ದಂಡಿ ಕೂರಿಸ್ಬಿಡ್ತೀನಿ, ಲಾಕ್ ಮಾಡಿಸ್ಬಿಡ್ತೀನಿ.
ನಿಮ್ಮನ್ನು ಒಳಗೆ ಸೇರಿಸಿ ಈಗಲಿಂದನೇ ಎಚ್ಚರಿಕೆ ಆಗಬೇಕು. ನೀವು ಮೊನ್ನೆ ಹೇಳಿದ್ರಿ, ಇಲ್ಲ ಸರ್ ಆಗಿರೋದು 1 ಲಕ್ಷ ಆಯಿತು, 15,000 ಇರಲಿ, ಅವ್ನಿಗೆ 10,000 ಮಂಜೂರಾಗಿದ್ರೆ 10,000 ಕೊಡಿ. ಆದರೆ ನಿನಗೆ ಮಂಜೂರಾತಿ ಎಷ್ಟು ಜನಕ್ಕೆ ರೈತರಿಗೆ ಸಾಲ ಮಂಜೂರಾಗಿದೆ, ಯಾವ್ಯಾವ ರೈತರಿಗೆ ಯಾವ ಪಾಣಿ ಮೇಲೆ ಅವ್ರಿಗೆ ಎಷ್ಟಾಗಿದೆ ಅನ್ನೋಂಥದ್ದನ್ನ ಸೊಸೈಟಿ ಮುಂದ್ಗಡೆ ನೋಟಿಸ್ ಬೋರ್ಡ್ ಹಾಕಿದ್ರ, ಅವ್ರಿಗೆ ಮಂಜೂರಾಗೈತೆ ಅನ್ನೋದಕ್ಕೆ ಅವನ ಗಮನಕ್ಕೆ ಬಂದಿದೆಯಾ? ಸರ್, ಸಾಲ ಮಂಜೂರು ಮಾಡೋದು DCC ಬ್ಯಾಂಕ್ ಆಫ್ ಸರ್. ಅಲ್ಲಿ ಸ್ಥಳೀಯವಾಗಿ ಪ್ರತಿ ಸೊಸೈಟಿಯಲ್ಲೂ ಆಡಳಿತ ಮಂಡಳಿ ಇದೆ ಸರ್. ಆಡಳಿತ ಮಂಡಳಿಯ ಶಿಫಾರಸು ಮೇಲೆ DCC ಬ್ಯಾಂಕಲ್ಲಿ ಹೆಡ್ ಆಫೀಸಿಗೆ ಕಳಿಸಿ ಸಾಲ ಮಂಜೂರು ಸಾಲ ಮಂಜೂರಾತಿ ಅಧಿಕಾರ ನನಗಿದೆ ಸರ್. ಆದರೆ ಈ ಸಂಬಂಧಪಟ್ಟಂತೆ ಏನಾದರೂ ದೂರು ಬಂದರೆ ಇಲಾಖೆ ಸಲ್ಲಿಸಿದರೆ ನಾನು ಅದನ್ನು ಪರಿಶೀಲಿಸಿ ವರದಿ ಕೊಡ್ತೀನಿ.